ಹೆಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಡೈ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಇದನ್ನು ಮನೇಲಿ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಯಾವುದೇ ಕೆಮಿಕಲ್ ಅನ್ನೋದು ಆ್ಯಡ್ ಆಗಿಲ್ಲ, ಯಾವುದೇ ಪ್ರಿಸರ್ವೇಟಿವ್ಸ್ ಅನ್ನೋದು ಆ್ಯಡ್ ಆಗಿಲ್ಲ. ನ್ಯಾಚುರಲ್ ಹೇರ್ ಡೈ, ಪಕ್ಕಾ ನ್ಯಾಚುರಲ್ ಹೇರ್ ಡೈ. ನೀವೇ ನೋಡ್ತಿದ್ದೀರಲ್ಲ ಇದರ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನ್ಯಾಚುರಲ್ ಆಗಿ ಒಂದು ಬ್ಲ್ಯಾಕ್ ಕಲರ್ ಅನ್ನೋದು ಬಂದಿದೆ ಅಂತ. ಹೌದು ನೋಡಿ, ಇಲ್ಲಿ ನೀರಲ್ಲಿ ತೊಳೆದ್ರೂ ಸಹ ಈ ಕಲರ್ ಹೋಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ಗುಡ್ ರಿಸಲ್ಟ್ ಅನ್ನೋದು ಈ ಹೇರ್ ಡೈ ಅನ್ನು ಕೊಡುತ್ತೆ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ನಾನು ಹೇರ್ ಡೈ ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದು ಬ್ಲ್ಯಾಕ್ ಕಲರ್ ಆಗಿದೆ. ನೋಡಿ, ಇಲ್ಲಿ ನಾನು ಈ ಕಬ್ಬಿಣದ ಬಾಣಲಿನ ಸ್ಟವ್ ಮೇಲೆ ಇಟ್ಟು 2 ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪುಡಿನ ಹಾಕ್ತಾಯಿದ್ದೀನಿ. ಈ ನೆಲ್ಲಿಕಾಯಿ ಪೌಡ್ರು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಅಂಗಡಿಗಳಲ್ಲೂ ಸಿಗುತ್ತೆ, ನಾವು ಪರ್ಚೇಸ್ ಮಾಡ್ಬೋದು. ನೆಲ್ಲಿಕಾಯಿ ಪುಡಿ ಅನ್ನೋದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಮ್ಮ ಕೂದಲನ್ನು ಗಾಢವಾಗಿ ಕಪ್ಪು ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ಕೂದಲಿನ ಬೆಳವಣಿಗೆಯೂ ಸಹ ತುಂಬ ಚೆನ್ನಾಗಿ ಆಗುತ್ತೆ. 2 ಟೀ ಸ್ಪೂನಷ್ಟು ಆಮ್ಲ ಪೌಡರ್ ಹಾಕಿದ ನಂತರ ಅದು ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನಷ್ಟು ನಾನು ಮೆಹಂದಿ ಪೌಡರ್ ಹಾಕಿದ್ದೀನಿ, ಅಂದರೆ ಹೆನ್ನಾ ಪೌಡರ್. ಇವೆರಡನ್ನು ನಾವು ಗಂಟುಗಳಿಲ್ಲದೆ ಇರೋ ರೀತಿ ನೀಟಾಗಿ ಹುರ್ಕೊಬೇಕು. ಅದು ಲೋ ಫ್ಲೇಮ್ ಇಟ್ಟೇ ಹುರ್ಕೊಬೇಕು, ಇಲ್ಲ ಅಂದರೆ ತಳ ಹೊತ್ತುಬಿಡುತ್ತೆ. ನೋಡಿ, ಈ ರೀತಿ ನಾವು ಲೋ ಫ್ಲೇಮ್ ಇಟ್ಟು ಕೈ ಬಿಡದಲ್ಲೇ ಆಡಿಸ್ತಾನೆ ಇರಬೇಕು. ಆ ರೀತಿ ಹುರ್ಕೊಬೇಕು. ಇದು ಬಣ್ಣ ಬದಲಾಗೋವರೆಗೂ, ಅಂದರೆ ಇದು ಫುಲ್ ಕಪ್ಪಗಾಗೋವರೆಗೂ ನಾವು ಹುರ್ಕೊಬೇಕು ಸಣ್ಣ ಉರಿಲೆ. ಒಂದು 2 ನಿಮಿಷಕ್ಕೆಲ್ಲ ಇದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಹುರ್ಕೊಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಹದಕ್ಕೆ ಅದು ಬಂದಿರಬೇಕು. ಅಲ್ಲಿವರೆಗೂ ನಾವು ಹುರ್ಕೊಬೇಕು. ಈ ಹದಕ್ಕೆ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಈ ಹೇರ್ ಡೈ ಪೌಡರ್ನ ಬಳಸಿ 2 ರೀತಿ ಹೇರ್ ಡೈ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಇನ್ಸ್ಟೆಂಟಾಗಿ ಹೇರ್ ಡೈ ಪ್ರಿಪೇರ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾ ಇದ್ದೀನಿ. ಈ ಹೆನ್ನಾ ಪೌಡರ್ ಮತ್ತು ಆಮ್ಲ ಪೌಡರ್ ಎರಡೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಮಗೇನಾದರೂ ಡ್ಯಾಂಡ್ರಫ್ ಇದ್ದರೆ ಅಥವಾ ಹೇರ್ ಫಾಲ್ ಆಗ್ತಿದ್ರೆ ಇವೆಲ್ಲವನ್ನು ಕಂಟ್ರೋಲ್ ಮಾಡುತ್ತೆ. ನಾವು ಇದೊಂದು ಹೇರ್ ಡೈ ಹಚ್ಚೋದ್ರಿಂದ ನಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಾಗ್ತವೆ ಮತ್ತು ನಮ್ಮ ಕೂದಲಿನ ಬೆಳವಣಿಗೆಯೂ ಸಹ ಇಂಪ್ರೂವ್ ಆಗುತ್ತೆ. ನೋಡಿ, ಪೌಡರ್ ರೆಡಿ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ನಾವು ಅದೇ ಬಾಣಲಿಗೆ 1 ಟೀ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕಬೇಕು. ಇದನ್ನು ನಾವು ಚೆನ್ನಾಗಿ ಸಣ್ಣ ಉರಿಲೆ ಕುದಿಸ್ಕೊಬೇಕು. ಟೀ ಪೌಡರ್ ಸಹ ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಆಗಿರೋ ಕಪ್ಪು ಬಣ್ಣವನ್ನು ಕೊಡುತ್ತೆ. ಹಾಗಾಗಿ ನಾವು ಟೀ ಪೌಡರ್ನ ಬಳಸಬೇಕಿಲ್ಲಿ. ಟೀ ಡಿಕಾಕ್ಷನ್ನ ಬಳಸಬೇಕು ಈ ಹೇರ್ ಡೈ ಪ್ರಿಪೇರ್ ಮಾಡೋದಕ್ಕೆ. ನೋಡಿ, ಇಲ್ಲಿ ಕುದೀತಾ ಇದೆ ಚೆನ್ನಾಗಿ. ಹೀಗೆ ಬಣ್ಣ ಬದಲಾಗೋವರೆಗೂ ಅದನ್ನು ಸಹ ಕುದಿಸ್ಕೊಂಡು ನಾವು ಕುದ್ದಾದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸಹ ಸ್ವಲ್ಪ ಬಿಸಿ ಆರೋವರೆಗೂ ಬಿಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ಬಿಸಿ ಆರಿದೆ, ಪೂರ್ತಿ ತಣ್ಣಗಾಗಬಾರ್ದು. ಟೀ ಡಿಕಾಕ್ಷನ್ ಸ್ವಲ್ಪ ಬಿಸಿ ಆರಿರಬೇಕು ಅಷ್ಟೇ. ನಂತರ ಇದನ್ನು ನಾನು ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಅನ್ನೋದು ಬಂದಿದೆ. ಇದೇ ನಮಗೆ ಹೇರ್ ಡೈಗೆ ಒಂದು ಕಲರ್ ಅನ್ನೋದು ಸೂಪರ್ ಟೂಪರ್ ಕಲರ್ ಅನ್ನೋದು ಕೊಡೋದು. ನೋಡಿ, ನಂತರ ನಾನು ಅದೇ ಬಾಣಲಿಗೆ, ಅಂದರೆ ಅದೇ ಕಬ್ಬಿಣದ ಬಾಣಲಿಗೆ 1 ಸ್ಪೂನಷ್ಟು ನಾನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಬಳಸ್ತಾ ಇರೋದು ಭೃಂಗರಾಜ್ ಪೌಡರ್. ಇದು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಇದು ಸಹ ನಮ್ಮ ಕೂದಲನ್ನು ಬುಡದಿಂದ ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಅಷ್ಟು ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಮತ್ತು ಮುಂದೆ ಹುಟ್ಟೋ ಕೂದಲನ್ನು ಸಹ ಕಪ್ಪಾಗಿ ಹುಟ್ಟೋದಕ್ಕೆ ಈ ಭೃಂಗರಾಜ್ ಪೌಡ್ರ್ ಅನ್ನೋದು ನಮಗೆ ಯೂಸ್ಫುಲ್ ಆಗುತ್ತೆ. ನಂತರ ನಾವು ಅವೆರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೀ ಡಿಕಾಕ್ಷನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂದು ಹೇರ್ ಡೈ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ನಾವು ಗಂಟುಗಳಿಲ್ದಲೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ತೋರಿಸ್ತಿರೋ 2 ಹೇರ್ ಡೈ ನಿಮಗೆ ಒಂದು ಒಳ್ಳೆಯ ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಹಾಗಾಗಿ 2 ಸಹ ನೀವು ಫಾಲೋ ಮಾಡ್ಬೋದು. ಇನ್ಸ್ಟೆಂಟಾಗಿ ಬೇಕಂದರೆ ಅಟ್ ಎ ಟೈಮ್ ನೀವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಬೇಕು ಅಂತ ಅಂದರೆ
ನೆಕ್ಸ್ಟ್ ನಾನು ತೋರಿಸ್ತೀನಿ, ಆ ರೀತಿ ಮಾಡ್ಕೊಳ್ಳಿ. ಬಟ್ ಈಗ ತೋರಿಸ್ತಾ ಇರೋದು ಇದು ಇನ್ಸ್ಟೆಂಟ್ ಹೇರ್ ಡೈ ಅಲ್ಲ. ಇದನ್ನು ನೀವು ಹಚ್ಕೊಂಡು ನಂತರ 2 ಅವರ್ ಬಿಟ್ಟು ನೀವು ಸ್ನಾನ ಮಾಡಬೇಕು. ನೋಡಿ, ಇಲ್ಲಿ ಹೇರ್ ಡೈ ರೆಡಿ ಆಗಿದೆ. ಇದನ್ನು ನೀವು ನಿಮ್ಮ ಬಿಳಿ ಕೂದಲು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹಚ್ಕೊಂಡು, ಕೂದಲಿನ ಬುಡದಿಂದ ಹಚ್ಕೊಂಡು ಫುಲ್ ಹೇರ್ ಪ್ಯಾಕ್ ಮಾಡಿ ನಂತರ 2 ಅವರ್ ಬಿಟ್ಟು ನೀವು ನಿಮ್ಮ ತಲೆಯನ್ನು ತೊಳ್ಕೊಬೋದು, ತಲೆ ಸ್ನಾನ ಮಾಡ್ಬೋದು. ನಾವು ತಲೆ ಸ್ನಾನ ಮಾಡಬೇಕಾದ್ರೆ ಯಾವುದೇ ಶ್ಯಾಂಪು ಯೂಸ್ ಮಾಡಬಾರ್ದು, ಬರೀ ನೀರಿನಿಂದ ತಲೆ ತೊಳ್ಕೊಬೇಕು. ಅದು ಉಗುರು ಬಿಸಿ ನೀರಾಗಿರಬೇಕು, ಅತಿ ಬಿಸಿ ನೀರು ಸಹ ಆಗಿರಬಾರ್ದು. ನಂತರ ನೀವು ಮಾರನೇ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ನೀವು ಸ್ನಾನ ಮಾಡ್ಕೊಬೋದು. ಆಗ ನಿಮಗೆ ಈ ಹೇರ್ ಡೈನ ಕಲರ್ ಅನ್ನೋದು ನಿಮ್ಮ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ನೆಕ್ಸ್ಟ್ ತೋರಿಸ್ತಾ ಇರೋದು ನಾನು ಇಲ್ಲಿ ಇನ್ಸ್ಟೆಂಟ್ ಹೇರ್ ಡೈ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಹೇರ್ ಡೈ ಪೌಡರ್, ಅದನ್ನು ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೊಳ್ಳೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ಗಂಟುಗಳಿಲ್ದಲ್ಲಿರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನಾನು ಬಳಸ್ತಾ ಇರೋದು ನಾವೇ ಮಾಡಿಸಿರೋ ಅಂಥ ಕೊಬ್ಬರಿ ಎಣ್ಣೆ, ಅಂದರೆ ಕೊಬ್ಬರಿ ಕೊಟ್ಟು ಗಾಣದಿಂದ ನಾವೇ ಮಾಡಿಸಿರ್ತೀವಲ್ಲ ಆ ಕೊಬ್ಬರಿ ಎಣ್ಣೆ. ಯಾವುದೇ ಕೆಮಿಕಲ್ ಇಲ್ಲ, ನೋ ಪ್ರಿಸರ್ವೇಟಿವ್ಸ್, ನೋ ಕೆಮಿಕಲ್ಸ್. ಹಾಗಾಗಿ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಕೊಡುತ್ತೆ. ನೀವು ಸಹ ಪ್ಯೂರ್ ಕೊಬ್ಬರಿ ಎಣ್ಣೆ ಬಳಸೋದಕ್ಕೆ ಟ್ರೈ ಮಾಡಿ. ನೋಡಿ, ಇಲ್ಲಿ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಷ್ಟು ಚೆನ್ನಾಗಿರೋ ಒಂದು ನ್ಯಾಚುರಲ್ ಹೇರ್ ಡೈ ಅನ್ನೋದು ನಮಗೆ ಸಿಕ್ಕಿದೆ ಅಂತ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಈ ಕಲರ್ ಅಂತ. ನೋಡಿ, ಯಾವುದೇ ಕೆಮಿಕಲ್ ಹಾಕಿಲ್ಲ, ಯಾವುದೇ ಕಲರ್ಸ್ ಹಾಕಿಲ್ಲ, ನೋ ಪ್ರಿಸರ್ವೇಟಿವ್ಸ್, ಏನು ಇಲ್ದಲೆ ಎಷ್ಟು ಚೆನ್ನಾಗಿರೋ ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣ ಅನ್ನೋದು ನಮಗೆ ಸಿಕ್ಕಿದೆ ಅಂತ. ಇದನ್ನು ನೀವು ಇನ್ಸ್ಟೆಂಟಾಗಿ ಬಳಸ್ಬೋದು. ಅಂದರೆ ಏನಾದರೂ ಫಂಕ್ಷನ್ಗೆ ಸಡನ್ನಾಗಿ ಹೊರಟ್ವಿ ಅಂದರೆ, ನಮಗೆ ಹೇರ್ ಕಲರ್ ಮಾಡಬೇಕು ಅಂದರೆ ಇದನ್ನು ನೀವು ಹಚ್ಕೊಂಡು ಆರಾಮ್ಸೆ ಫಂಕ್ಷನ್ ಅಟೆಂಡ್ ಮಾಡ್ಬೋದು. ಇದೊಂದು ಹೇರ್ ಡೈ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮಗೆ ಇನ್ಸ್ಟೆಂಟಾಗಿ ಬೇಕಾದಾಗ ನೀವು ಹೇರ್ ಕಲರ್ ಮಾಡ್ಕೊಬೋದು. ಈ ರೀತಿ ರೆಡಿ ಮಾಡಿಕೊಂಡು ನೀವು ಒಂದು ಬ್ರಷ್ ಸಹಾಯದಿಂದ ನಿಮಗೆ ಎಲ್ಲಿ ಬಿಳಿ ಕೂದಲಿದೆಯೋ ಅಲ್ಲಿ ಹಚ್ಕೊಂಡ್ರೆ ನಿಮ್ಮ ಕಲರ್ ಅಂದರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ. ನೀವು ಇದನ್ನು ಹಚ್ಕೊಂಡು ನಂತರ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಗಾಳಿಗೆ ನಿಮ್ಮ ಕೂದಲನ್ನ ಸ್ವಲ್ಪ ಹಾರಿಸ್ಕೊಳ್ಳಿ ಸಾಕು. ಅಷ್ಟು ಮಾಡಿದ್ರೆ ನಿಮಗೆ ಸಾಕು, ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ಹೇರ್ಸ್, ವೈಟ್ ಹೇರ್ಸ್ ಫುಲ್ ಬ್ಲ್ಯಾಕ್ ಆಗ್ತವೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಇದು ಒಂದು ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ನೋಡಿ, ಇಲ್ಲಿ ನಾನು ತೊಳೆದು ತೋರಿಸ್ತಾ ಇದ್ದೀನಿ. ತೊಳೆದ್ರೂ ಸಹ ಇದು ಕಲರ್ ಅನ್ನೋದು ಹೋಗಲ್ಲ. ನೀವು ನೆಕ್ಸ್ಟ್ ಡೇ ಬೇಕಿದ್ದರೆ ನೀವು ಶ್ಯಾಂಪೂ ಯೂಸ್ ಮಾಡಿ ಸ್ನಾನ ಮಾಡ್ಬೋದು. ಈ ಹೇರ್ ಡೈ ನಿಮಗೆ ಪಕ್ಕಾ ಯೂಸ್ ಆಗುತ್ತೆ. ಇದನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಮಾಡಬೇಕು. ಆಗಲೇ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗೋದು. ಯಾವತ್ತೋ ಒಂದಿನ ಮಾಡಿ ನಮಗೆ ಏನು ವರ್ಕೌಟ್ ಆಗಲಿಲ್ಲ ಅನ್ನೋದು ತಪ್ಪು. ನೀವು ಪದೇ ಪದೇ ಮಾಡ್ತಾಯಿದ್ರೆ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.